ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಾನು ಲೆನಿನ್ ಕಾಟನ್ ಜೊತೆಗೆ ಬಂದಿದ್ದೇನೆ. ಈ ಲೆನಿನ್ ಕಾಟನ್ನು ಈಗ ಸಮ್ಮರ್ ಸೀಸನ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ನಿಮಗೆ 20% ಮಿಕ್ಸ್ ಬಂದಿರುತ್ತೆ. ಯಾಕೆ ನಾನು ಮಿಕ್ಸ್ ಆಗಿರೋದನ್ನು ತರಿಸ್ತೀನಿ ಅಂದರೆ ನಿಮಗೆ ಈಸಿ ಮೇಂಟೆನೆನ್ಸ್ ಆಗಲಿ ಅಂತ. ಈಸಿ ಮೇಂಟೆನೆನ್ಸ್ ಅಂದರೆ ಇವಾಗ ಎಕ್ಸಾಂಪಲ್ ನಾನು ಲೆನಿನ್ ಪ್ಯೂರ್ ಕಾಟನ್ ತರಿಸಿದ್ರೆ ನಿಮಗೆ ಐರನ್ ಬೇಕಾಗುತ್ತೆ. ಹಾಗೆ ಡಾರ್ಕ್ ಕಲರ್ದು ಕಲರ್ ಗ್ಯಾರಂಟಿ ಇರಲ್ಲ. ಸೊ ಆ ರೀಸನಿಂದ ನಾನು ಯಾವಾಗಲೂ ಲಿನಿನ್ ಕಾಟನಲ್ಲಿ 20% ಮಿಕ್ಸ್ ಆಗಿರೋದೇ ತರಿಸ್ತೀನಿ. ಸೊ ಈಸಿ ಮೇಂಟೆನೆನ್ಸ್ ಆಗಿರುತ್ತೆ. ನೋಡಿ, ಇದು ಪಲ್ಲು ನಿಮಗೆ ಆಸ್ ಇಟ್ ಈಸ್ ಇವಾಗ ಸಾರಿ ಯಾವ ಥರ ಇದೆ ಅದೇ ಥರ ಪಲ್ಲು ಬಂದಿರುತ್ತೆ. ಹಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿರುತ್ತೆ ಸಿಲ್ವರ್ ಜರಿ ಜೊತೆಗೆ. ಇದು ನೋಡಿ ಪರ್ಪಲ್ ಕಲರ್. ಈಗ ನೋಡಿ ಈ ಸಾರಿ ಮೇಲೆ ಯಾವ ಡಿಸೈನ್ ಇದೆ ಅಲ್ವಾ, ಸೊ ಅದೇ ಡಿಸೈನು ಬ್ಲೌಸ್ ಪೀಸ್ ಬಂದಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಮೊದಲು ನಾನು ಒಂದು ಹೈಲೈಟ್ ಮಾಡಬೇಕು, ತುಂಬ ಈಸಿ ಮೇಂಟೆನೆನ್ಸು. ನೀವು ವಾಷಿಂಗ್ ಮಷಿನ್ಗೆ ಹಾಕಿದ್ರೂ ಏನೂ ಆಗಲ್ಲ, ಎಷ್ಟು ರಫ್ ಯೂಸ್ ಮಾಡಿದ್ರೂ ಏನೂ ಆಗಲ್ಲ. ಇವಾಗ ಎಕ್ಸಾಂಪಲ್ ನೋಡಿ, ಕಾಟನ್ ಸಾರಿ ಎಲ್ಲ ಇಷ್ಟೊಂದೆಲ್ಲ ಹಿಂಗೆ ರಫ್ ಯೂಸ್ ಮಾಡಿದ್ರೆ ಐರನ್ ಹಾಕಿದ್ರೆ ನೆಕ್ಸ್ಟು ಉಟ್ಕೊಳ್ಳೋಕ್ಕೆ ಆಗಲ್ಲ. ಬಟ್ ಇವಾಗ ನಾನು ತರಿಸಿರೋ ಮಟೀರಿಯಲ್ ಇದಂದರೆ ಇವಾಗ ತರಿಸಿರೋದಲ್ಲ, ಆಲ್ಮೋಸ್ಟ್ 3 ವರ್ಷದಿಂದ ಮತ್ತೆ ರೀಸ್ಟಾಕ್ ಮಾಡ್ತಾ ಇರೋ ಮಟೀರಿಯಲ್ ಇದು. ಸೊ ನಮಗೆ ಸ್ಟಾಕ್ ಸಿಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಯಾವ್ಯಾವ ಪೀಸ್ ಅವೈಲೇಬಲ್ ಇದೆ ಅದನ್ನು ನೀವು ಬೇಗ ಬುಕ್ ಮಾಡಿಕೊಂಡ್ರೆ ಮಾತ್ರ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಬೇಗ ಬುಕ್ ಮಾಡ್ಕೊಳ್ಳಿ. 850 ರೂಪಾಯಿ ಆಗಿರುತ್ತೆ. ಶಿಪ್ಪಿಂಗ್ ಚಾರ್ಜಸ್ಸು ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನೀವು ಯಾವ ಏರಿಯಾದಿಂದ ಬುಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಶಿಪ್ಪಿಂಗ್ ಚಾರ್ಜಸ್ಸು ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಹತ್ರ ಇರೋ ಕಾಟನ್ ಮಟೀರಿಯಲು. ನಾನು ದಿನ ಒಂದೊಂದು ಕಾಟನ್ ಮಟೀರಿಯಲ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಒಳ್ಳೊಳ್ಳೆಯ ಸಿಲ್ಕ್ ಸ್ಯಾರಿಗಳು ಬಂದಿದೆ, ಅಂದರೆ ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ದು ಬಂದಿದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ರೂ ನನಗೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದಿಷ್ಟು ಜನ ಯಾವ್ಯಾವುದೋ ಗ್ರೂಪಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಸೊ ದಟ್ಸ್ ಓಕೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಬನ್ನಿ ಮಾತಾಡಿ, ನನಗೆ ಫೋನ್ ಮಾಡಿ. ಇಲ್ಲ ನೀವು ನನ್ನ ಪೇಜಲ್ಲಿ ಕಮೆಂಟ್ ಹಾಕಿ. ಅದನ್ನು ಬಿಟ್ಟು ಯಾವುದೋ ಗ್ರೂಪಿಗೆ ಹೋಗ್ಕೊಂಡು ಏನೇನೋ ಮೆಸೇಜ್ ಮಾಡ್ತಾ ಇದ್ದರೆ ಸೊ ನಿಮ್ಗೆ ಅದರಿಂದ ಏನು ಲಾಭ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಒಂದು ಹೇಳ್ತಾ ಇದ್ದೀನಿ, ಯಾರ ಹತ್ರನೂ ಕುಗ್ಸೋಕೆ ಅಂದರೆ ಚಾನ್ಸೇ ಇಲ್ಲ. ಅಂದರೆ ನೀವೇನಾದರೂ ನಾನು ಈ ಕೆಲಸ ಬಿಟ್ಬಿಡ್ತೀನಿ ಟೆನ್ಷನ್ ಆಗಿ, ನಾನೇನಾದರೂ ಅಪಪ್ರಚಾರ ಮಾಡಿದ್ರೆ ಇವಳು ಬಿಟ್ಬಿಡ್ತಾಳೆ ಆ ಥರ ಎಲ್ಲ ಅಂದ್ಕೊಂಡ್ರೆ ದಯವಿಟ್ಟು ಆಸೆಯನ್ನು ಬಿಟ್ಬಿಡಿ. ಯಾಕಂದರೆ ನಾನು ನನ್ನ ಆರೋಗ್ಯ, ನನ್ನ ಆಯುಷ್ಯ ಎಲ್ಲಿ ತನಕ ಗಟ್ಟಿಯಾಗಿರುತ್ತೋ ಅಲ್ಲಿ ತನಕ ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ಹಾಗೆ ತುಂಬ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನಾನು ಯಾರಿಗೂ ಮೋಸ ಮಾಡಬೇಕು ಅಂತ ಮಾಡ್ತಾ ಇರೋದಲ್ಲ. ಸೊ ಖುಷಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಲಾಭ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದನೂ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಯಾರಿಗಾದರೂ ಅಪಪ್ರಚಾರ ಮಾಡಲೇಬೇಕು, ನೆಗೆಟಿವೇ ಹೇಳಬೇಕು ಅಂದರೆ ಖಂಡಿತ ಹೇಳಿ, ಎಲ್ರಿಗೂ ಹೇಳಿ. ಯಾಕಂದರೆ ನಿಮ್ಮಂಥವ್ರು ಇದ್ರೇ ನಮಗೇನೋ ಒಂದು ಖುಷಿ ಸಿಗುತ್ತೆ, ಇನ್ನೊಂದೇನೋ ಎಕ್ಸ್ಟ್ರಾ ಮಾಡೋಣ ಅಂತ ಒಂದು ಹುಮ್ಮಸ್ಸು ಬರುತ್ತೆ. ಸೊ ನೀವೇನಾಗತ್ತೆ ಅಂದರೆ ಇವಾಗ ಗಟ್ಟಿ ಮನಸ್ಸಿರೋರಿಗೆ ನೀವೇನಾದರೂ ಅಪಪ್ರಚಾರ ಮಾಡಿದ್ರೆ ತಡ್ಕೋತಾರೆ. ಬಟ್ ಒಬ್ಬೊಬ್ಬರು ಈಗ ಜಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರಿಗೆಲ್ಲ ನೀವು ತುಂಬ ನೆಗೆಟಿವ್ ಆಗಿ ಹೇಳ್ತಾ ಹೋದರೆ ಸೊ ಅವರಿಗೂ ಇದೆಲ್ಲ ಬೇಕಾ, ನಾವು ಮಾಡಬೇಕಾ, ಬಿಟ್ಬಿಡೋಣ ಅನ್ನೋ ಮನಸ್ಥಿತಿ ಬರುತ್ತೆ. ಸೊ ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಇಟ್ಕೊಂಡು ಏನೋ ದುಡಿತಾ ಇದ್ದಾರೆ, ಏನೋ ಕಷ್ಟಪಟ್ಟಿದ್ದಾರೆ ಅಂದರೆ ಸ್ವಲ್ಪ ಅಪ್ಪು ತಪ್ಪು ಏನಾದರೂ ಆದರೆ ಸಹಿಸ್ಕೊಳ್ಳಿ. ಇಲ್ಲ ಅವ್ರ ಜೊತೆಗೇ ಮಾತಾಡಿ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ಯಾವ್ಯಾವುದೋ ಗ್ರೂಪಲ್ಲಿ ಏನೇನೋ ಎಲ್ಲ ಮಾತಾಡ್ತಾ ಇದ್ದರೆ ಅದು ತುಂಬ ಚೆನ್ನಾಗಿ ಅಂತ ಅನಿಸಲ್ಲ. ಬಟ್ ಓಕೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸಾರಿ. ನಿಮ್ಮ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನೆಕ್ಸ್ಟ್ ಟೈಮು ಅಪಪ್ರಚಾರ ಮಾಡುವಾಗ ಯೋಚನೆ ಮಾಡ್ಕೊಂಡು ಮಾಡಿ ಅಂತ. ಹಾಗೆ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಇವಾಗ ಫೇಸ್ಬುಕ್ಕಲ್ಲಿ 17,000ಕ್ಕಿಂತ ಜಾಸ್ತಿ ಫಾಲೋವರ್ಸ್ ಆಗಿದ್ದೀರಾ, ಯೂಟ್ಯೂಬಲ್ಲೂ ಆಗ್ತಾ ಇದ್ದೀರಾ. ಸೊ ಅದೆಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಅಂದರೆ ನಾನು 1 ವೀಕಿಂದ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಮಿನಿಮಮ್ 10ರಿಂದ 15 ಜನ ನೀವು ಕೇಳಿದ್ದೀರಾ. ಸೊ ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದೀರಾ ಅಂದರೆ ಮ್ಯಾಮ್ ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಮತ್ತು 10ಕ್ಕೂ 15 ಎನ್ಕ್ವೈರೀಸ್ ಬರ್ತಾ ಇದೆ. ಸೊ ಇದೆಲ್ಲ ಎನ್ಕ್ವೈರೀಸ್ ಎಲ್ಲ ನೋಡಿದ್ಮೇಲೆ ನಂಗೆ ಆ ನೆಗೆಟಿವ್ ಕಮೆಂಟ್ ಹಾಕೋರು, ಏನಾದರೂ ಅಪಪ್ರಚಾರ ಮಾಡೋರ ಬಗ್ಗೆ ನನಗೆ ಯೋಚನೆ ಮಾಡೋಕ್ಕೂ ನಂಗೆ ಟೈಮ್ ಸಿಗ್ತಾ ಇಲ್ಲ. ಅಷ್ಟು ಪ್ರೀತಿ ನೀವು ಕೊಟ್ಟಿದ್ದೀರಾ. ಸೊ ಈ ಮನೆ ಮಗಳನ್ನು ಬೆಳೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಬೆಳೆಸಿ, ಇದೇ ಥರ ಪ್ರೀತಿ ಕೊಡಿ. ಖಂಡಿತ ನನಗೆ ಆದಷ್ಟು ದಿನವೂ ನಾನು ಪ್ರೀತಿಯಿಂದ ಖುಷಿಯಾಗಿ ನಿಮ್ಮ ಜೊತೆಗೆ ಕೂತ್ಕೊಂಡು ವಿಡಿಯೋ ಮಾಡಿ ಒಳ್ಳೊಳ್ಳೆ ಮಟೀರಿಯಲ್ನ ತಂದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಸೇಲ್ ಮಾಡ್ತಾ ಇರ್ತೀನಿ. ನೀವು ಪರ್ಚೇಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಮನೆ ಮಗಳನ್ನು ಇಲ್ಲಿ ತನಕ ಬೆಳೆಸಿದ್ದೀರಾ, ಮುಂದೂ ಕೂಡ ಬೆಳೆಸಿ. ಥ್ಯಾಂಕ್ ಯು.